ದ್ವಾರಕ ಹೋಟೆಲ್ ಮಾಲಕರು ನಮಸ್ಕಾರ ರೀ ಎಲ್ಲರಿಗೂ MS ಕಂಟೆಂಟ್ಸ್ ಕುಷ್ಟಗಿ ಅಶೋಕ್ ಶೆಟ್ಟಿ ಸರ್ ಬಂದಿದ್ರು ದ್ವಾರಕ ಹೋಟೆಲ್ ಮಾಲಕರು ಮತ್ತೆ ಫ್ಯಾಮಿಲಿ ಶೆಟ್ಟಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಐತಿ ಅದ್ರ ಮಾಲಕರು ಅವರು ನಮ್ಮ ಕಡೆ ಟಿ ಶರ್ಟ್ಸ್ ಮಾಡ್ಸಾರ ಮುಂದ್ಗಡೆ ಈ ಥರ ಲೋಗೋ ಹಾಕ್ಸಾರ ಈ ಥರ ಒಂದು 10 ಟಿ ಶರ್ಟ್ ಮಾಡ್ಸಾರ ಸರ್ ಕ್ವಾಲಿಟಿ ಚಲೋ ಕ್ವಾಲಿಟಿ ಇದೆ ರೀ. ನಿಮ್ಮಲ್ಲಿ ಚಲೋ ಇರುತ್ತೆ ಅನ್ನೋದಕ್ಕೆ ನಿಮ್ಮಲ್ಲೇ ಮಾಡ್ತಿದ್ದೀರಿ, ಬೇರೆ ಕಡೆ ಸಜೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಿಮ್ಮ ಚಲೋ ಕಡೆ ನಿಮ್ಮಲ್ಲೇ ಮಾಡ್ತೇವೆ. ಇವ್ರದ್ದು ಲೊಕೇಶನ್ ಬಂದು ಗಜೇಂದ್ರಗಡ ರೋಡ್ ಮಾರುತಿ ಟಾಕೀಸ್ ಬಾಜುನ ಐತಿ ಕುಷ್ಟಗಿ ಒಳಗ. ಇದು ಒಂದು ಉಡುಪಿ ಶೈಲಿ ಹೋಟೆಲ್ ಆಗೈತಿ. ಇಲ್ಲೇ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಸಿಗ್ತಾವು. ಫ್ಯಾಮಿಲಿಗೆ ಏಳು ಮಾಡಿಸಿದಂಥ ಜಾಗ ಇದು. ಇವ್ರ ಕಡೆ ಬರೀ ಊಟ ಅಲ್ದನ ಜ್ಯೂಸು, ಐಸ್ ಕ್ರೀಮು, ಟಿಫಿನ್ ಮತ್ತು ಟೀ, ಚಾಟ್ಸ್ ಎಲ್ಲವೂ ಸಿಗ್ತಾವು. ಮತ್ತು ಇವ್ರದೇ ಆದಂಥ ಒಂದು ಪಾರ್ಟಿ ಹಾಲು ಕೂಡ ಐತಿ, ಗಾರ್ಡನ್ ಐತಿ. ಇಲ್ಲಿರುವ ಮಾಲಕರು ಭಾಳ ಕಸ್ಟಮರ್ಸ್ಗೆ ಕೇರ್ ತಗೊಂಡು ಟ್ರೀಟ್ ಮಾಡ್ತಾರೆ. ಇವ್ರದ್ದು ಆಂಬಿಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕಂಬಳ, ಯಕ್ಷಗಾನ ಮತ್ತು ಈ ಥರ ಕಾಂತಾರ ಆ ಶೈಲಿ ಒಳಗೆ ಬ್ಯಾನರ್ ಎಲ್ಲ ಹಾಕ್ಯಾರ. ಮಸ್ತ್ ಲುಕ್ ಐತಿ. ಕುಕಿಂಗ್ ಡಿಪಾರ್ಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಅವರು ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ. ಮತ್ತು ಅದೇ ಥರ ಟೇಸ್ಟ್ನು ಕೊಡ್ತಾರೆ. ವಾರಕ್ಕೊಂದ್ಸಲ ನಿಮ್ಮ ಪ್ರೆಷರು, ಆಫೀಸ್ ಪ್ರೆಷರು, ಟೆನ್ಷನ್ನು ಎಲ್ಲನೂ ಸೈಡ್ಗಿಟ್ಟು ಇಲ್ಲಿ ಬಂದು ಗಾರ್ಡನ್ ಒಳಗೆ ವಿಶ್ರಾಂತಿ ತೊಗೊರಿ, ಮಕ್ಕಳಿಗೆ ಎಂಜಾಯ್ಮೆಂಟ್ ಕೊಡ್ರಿ. ಮಕ್ಕಳು ಡ್ಯಾನ್ಸ್ ಕೂಡ ಮಾಡ್ಬೋದು, ಪಾರ್ಟಿ ಕೂಡ ಮಾಡ್ಕೋಬೋದು. ಭಾಳ ಪೀಸ್ ಆದ ಜಾಗ ಐತಿ ಅಂತ ಹೇಳ್ತೀನಿ. ಶೆಟ್ಟೀಸ್ ಫ್ಯಾಮಿಲಿ ಹೋಟೆಲ್ ಮಾಲಕರು ನಮಗೆ ಟಿ ಶರ್ಟ್ಸ್ ಹೇಳಿದ್ರು, ಅವ್ರಿಗೆ ಮಾಡಿಕೊಟ್ಟಿವಿ. ಅದ್ರ ಸಂಬಂಧ ಪ್ರಮೋಷನ್ ಕೂಡ ಮಾಡಿಕೊಟ್ಟಿವಿ. ಇದೇ ಥರ ಪ್ರಮೋಷನ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊರಿ ಮತ್ತು ನಮ್ಮ ಕಡೆ ಟಿ ಶರ್ಟ್ಸ್ ಆರ್ಡರ್ ಕೊಡ್ರಿ, ನಿಮ್ಮ ಬಿಸ್ನೆಸ್ಸಿಗೆ ಮಾಡಿಕೊಡ್ತೀವಿ ಮತ್ತು ಪ್ರಮೋಷನ್ ಮಾಡಿಕೊಡ್ತೀವಿ. ಮತ್ತು ಇವ್ರದ್ದು ಫುಡ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಇವ್ರದ್ದು ಒಂದು ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಿಮ್ಮ ಫ್ಯಾಮಿಲಿಗೆ ಇವರು ಎಂಜಾಯ್ಮೆಂಟ್ ಕೊಡೋದಂತೂ ಪಕ್ಕ ಮಿಸ್ ಮಾಡ್ಕೋಬೇಡ್ರಿ. ವೀಕ್ಲಿ ಒಂದ್ಸಲ ಇವ್ರ ಕಡೆ ವಿಸಿಟ್ ಮಾಡಿರಿ. ಇವ್ರದ್ದು ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಐತಿ. ಮೇಲ್ಗಡೆ ನಂಬರ್ ಹಾಕಿರ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿರಿ. ಇವ್ರದ್ದು ಪಾರ್ಟಿ ಹಾಲ್ ಅಂತ ಹೇಳಿದ್ನಲ್ಲ, ಅದನ್ನು ಪಂಚಮ ವೇದಿಕೆ ಅಂತ ಇಟ್ಟಾರ. ನಿಮ್ದು ಯಾವುದೇ ಫಂಕ್ಷನ್ ಇದ್ದರೂ, ಬರ್ತ್ಡೇ ಪಾರ್ಟಿ ಆಗಲಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಯಾವುದಿದ್ರೂ ಕೂಡ ಇಲ್ಲಿ ನೀವು ಬಂದು ಪಾರ್ಟಿ ಮಾಡ್ಕೋಬೋದು, ಫಂಕ್ಷನ್ ಮಾಡ್ಕೋಬೋದು. ಧನ್ಯವಾದಗಳು.